ಈ ಲಿಂಗಾಯತ ವಿರೋಧಿ ಸರ್ಕಾರದಲ್ಲಿ ಪಂಚಮಸಾಲಿ ಸಮುದಾಯದ ಮತ್ತು ಲಿಂಗಾಯತ ಸಮುದಾಯದ ಹಲವಾರು ಸಚಿವರುಗಳಿದ್ದಾರೆ, ಶಾಸಕರುಗಳಿದ್ದಾರೆ ಮತ್ತು ಸದಸ್ಯರುಗಳಿದ್ದಾರೆ. ಆದರೆ ಅವರ ದಿವ್ಯ ಮೌನ, ದಿವ್ಯ ನಿರ್ಲಕ್ಷ್ಯ ಇವತ್ತಿನ ಹೋರಾಟದಲ್ಲಿ ಯಾರೂ ಭಾಗಿಯಾಗಿಲ್ಲ. ಇವೊಂದು ಆಳುವ ಸರ್ಕಾರ ಇದ್ರೂ ಕೂಡ ಒಂದು ಸಮುದಾಯದ ಭಾಗವಾಗಿ ಯಾರು ಪಾಲ್ಗೊಂಡಿಲ್ಲ ಇವತ್ತು. ಅಲ್ಲ, ಅವ್ರಿಗೆಲ್ಲ ಏನಾಗಿದೆಯಪ್ಪ ಅಂದ್ರೆ ಎಲ್ಲಿ ನಾವು ಭಾಗವಹಿಸಿ, ಯಾಕೆ ಸಬ್ಜೆಕ್ಟ್ ಹೆಂಗಿತ್ತು ನಮ್ಮದು, ಲಿಂಗಾಯತರ ಮೇಲೆ ದೌರ್ಜನ್ಯ ದಿನ ಅಂತ ಇತ್ತು. ಹಾಗಾಗಿ ಎಲ್ಲೇ ಒಂದು ಕಡೆ ಅವರಿಗೆಲ್ಲ ಎಲ್ಲಿ ನಾನು ಭಾಗವಹಿಸಿದರೆ ಎಲ್ಲಿ ಸರ್ಕಾರದವ್ರು ನನ್ನ ಮೇಲೆ ತಪ್ಪು ತಿಳ್ಕೊತಾರೋ, ಪಕ್ಷದ ಈಗಲೇ ಸಚಿವ ಆಕಾಂಕ್ಷಿ ಭಾಳ ಜನ ಅದಾರೆ ನಮ್ಮಲ್ಲಿ, ಎಲ್ಲಿ ಸಚಿವ ಸ್ಥಾನ ಕೈ ಬಿಟ್ಟು ಹೋಗುತ್ತೋ ಈ ರೀತಿಯಾಗಿರ್ತಕ್ಕಂಥ ಭಾವನೆಯಿಂದ ಕೆಲವರು ಬರದೇ ಇರ್ಬೋದು. ಆದರೆ ಅವರೆಲ್ಲರೂ ಮಾನಸಿಕವಾಗಿ ನನ್ನ ಜೊತೆಗಿದ್ದಾರೆ. ಮಾನಸಿಕವಾಗಿ ಯಾರ್ಯಾರಿದ್ದಾರೆ, ನಮ್ಮ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ, ವಿನಯ್ ಕುಲಕರ್ಣಿ ಇದ್ದಾರೆ, ರಾಜು ಕಾಗ್ಯಾರ್ ಇದ್ದಾರೆ, ಅಲ್ಲಾಂಪ್ರಭು ಪಾಟೀಲ್ ಇದ್ದಾರೆ, ಅಶೋಕ್ ಮನಗೋಳು ಇದ್ದಾರೆ, ಗಣೇಶ್ ಯುಕ್ತಿಯರ್ ಇದ್ದಾರೆ, ಆಮೇಲೆ ನಮ್ಮ ಕಿತ್ತೂರಿನ ಬಾಬಾ ಸಾಹೇಬ್ ಪಾಟೀಲ್ರು, ಈಗೇನಿರ್ತಕ್ಕಂಥ ನಮ್ಮ ಸಮುದಾಯದ ಲಿಂಗಾಯತ ಪಂಚಮಸಾಲಿ ಸಮುದಾಯದ ಶಾಸಕರು ಇವರೆಲ್ಲರೂ ಮಾನಸಿಕವಾಗಿ ಕೆಲವರು ಬಂದು ಇವತ್ತು ಬಹಿರಂಗವಾಗಿ ಬಂದು ಬೆಂಬಲ ಕೊಟ್ಟು ಹೋಗಿದ್ದಾರೆ.